ನುಡಿದಂತೆ ಕಾಂಗ್ರೆಸ್ ಪಕ್ಷ ನಡೆದುಕೊಂಡಿದ್ದು ಚುನಾವಣಾ ಪೂರ್ವದಲ್ಲಿ ನೀಡಿದ ಪಂಚ ಗ್ಯಾರಂಟಿ ಈಡೇರಿಸಿದ್ದು ಜಿಲ್ಲೆಯಲ್ಲಿ ಯುವ ನಿಧಿ ಕಾರ್ಯಕ್ರಮದಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಎಂದು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂತೋಷ್ ಶೆಟ್ಟಿ ತಿಳಿಸಿದರು. ಪ್ರತಿಕ್ರಿಯೆಯನ್ನ ಉತ್ತರ ಕನ್ನಡ ಜಿಲ್ಲಾದ್ಯಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೆ ನಾವು ಮಹಿಳೆಯರಿಗೆ ಕೊಟ್ಟಂತ ಒಂದು ಗೃಹಲಕ್ಷ್ಮಿ ಇರ್ಬೋದು ಹಾಗೂ ಉಚಿತವಾಗಿ ಬಸ್ ಪ್ರಯಾಣ ಇರ್ಬೋದು, ಇದೆಲ್ಲ ಸಹ ಸಾಕಷ್ಟು ನಾವು ಪ್ರಚಾರಕ್ಕೆ ಉತ್ತರ ಕನ್ನಡ ಜಿಲ್ಲಾದ್ಯಂತ ಪ್ರಚಾರಕ್ಕೆ ಹೋದಾಗ ಮಹಿಳೆಯರು ಇದರ ಬಗ್ಗೆ ಬಹಳ ಒಂದು ಉತ್ತಮ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನೀಡುವಂಥ ಕಾರ್ಯಕ್ರಮ. ಅವರು ಬುಧವಾರ ನಗರದ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಲಯದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕಳೆದ 10 ದಿನಗಳಿಂದ ಎಲ್ಲಾ ಬ್ಲಾಕ್ಗಳಲ್ಲಿ ಪ್ರವಾಸ ಕೈಗೊಂಡು ಸಂಘಟನೆ ಗಮನಿಸಿದ್ದೇನೆ. ಎಲ್ಲಾ ಭಾಗಗಳಲ್ಲಿಯೂ ಉತ್ತಮ ಸ್ಪಂದನೆ ದೊರೆಯುತ್ತಿದೆ. ಈ ಬಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಈ ಬಾರಿ ನಾವು 100% ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥ ಕೆಲಸಗಳನ್ನು ಮಾಡ್ತೇವೆ ಅಂತೇಳಿ ಒಂದು ಸಂದರ್ಭದಲ್ಲಿ ಮತದಾರರು ನಮಗೆ ಹೇಳಿದಂಥ ಒಂದು ವಿಶ್ವಾಸ ನಮ್ಮ ಎದುರುಗಡೆ ಕಣ್ಣಿಗೆ ಕಾಣ್ತಾ ಇದೆ. ಇನ್ನು ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ರಾಜ್ಯದ ಜನತೆಗೆ ನೀಡಿದ್ದ 5 ಗ್ಯಾರಂಟಿ ಯೋಜನೆಯನ್ನು ಈಡೇರಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ 5 ಗ್ಯಾರಂಟಿ ಕಾಂಗ್ರೆಸ್ಗೆ ಶ್ರೀರಕ್ಷೆಯಾಗಲಿದ್ದು, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಈಡೇರಿಸುತ್ತಾರೆ ಎಂದು ರಾಹುಲ್ ಗಾಂಧಿ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿಳಿಸಿದ್ದಾರೆ. ಅಂತೆಯೇ ಯುವಕರ ಆರ್ಥಿಕ ಮಟ್ಟ ಸುಧಾರಿಸಲು ಯುವ ಬೆಳಕು ಎಂಬ ಗ್ಯಾರಂಟಿ ನೀಡಿದೆ. ಕಾಂಗ್ರೆಸ್ ಯುವ ಕಾರ್ಯಕರ್ತರು ಗ್ಯಾರಂಟಿ ಕಾರ್ಡ್ ಅನ್ನು ಸೈನಿಕರ ರೀತಿಯಲ್ಲಿ ವಿತರಿಸುತ್ತಿದ್ದಾರೆ. ಕೇಂದ್ರದಲ್ಲಿ 10 ವರ್ಷದಿಂದ ಬಿಜೆಪಿ ಸರ್ಕಾರ ಅಧಿಕಾರ ನಡೆಸುತ್ತಿದ್ದು ಯುವಕರಿಗೆ ಅನುಕೂಲ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಯುವ ಬೆಳಕು ಜಾರಿಗೊಳಿಸಲಾಗುತ್ತಿದ್ದು ಪ್ರತಿ ವರ್ಷ 1 ಲಕ್ಷ ವೇತನ ಯುವಕರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ ಎಂದರು. ಬಿಜೆಪಿ ಸರ್ಕಾರ ಅಧಿಕಾರ ನಡೆಸ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾಗಿ ಯುವಕರಿಗೆ ಒಳ್ಳೆಯದಾಗುವಂಥ ಒಳ್ಳೆ ಮಾರ್ಗ ಆಗುವಂಥ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಯಾವತ್ತೂ ಇವತ್ತೇ ಒಂದು ಯುವಕರಿಗೆ ಕೊಡಲಿಲ್ಲ. ಈಗಾಗಲೇ ನಾವು ಯುವ ನಿಧಿ ಕಾರ್ಯಕ್ರಮ ಹಾಗೂ ನಮ್ಮ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಯುವ ಬೆಳಕು ಅಂತ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಕೇಂದ್ರ ಕಾಂಗ್ರೆಸ್ ಈಗಾಗಲೇ ಘೋಷಣೆ ಮಾಡಿದೆ. ಯುವ ಬೆಳಕು ಅಂತ ಪ್ರತಿ ವರ್ಷ 1 ಲಕ್ಷ ವೇತನ ಕೊಡುವಂಥದ್ದು. ಈ ಕಾರ್ಯಕ್ರಮವನ್ನು ಯುವಕರಿಗೆ ನಾವು ಹೆಚ್ಚಿಗೆ ಯುವಕರನ್ನ ಮತಗಳನ್ನು ಸೆಳೆಯುವಂಥ ಕಾರ್ಯಕ್ರಮ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇನ್ನು ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಪರೇಶ್ ಮೇಸ್ತಾ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯ ಮಾಡಿಲ್ಲ. ಆ ಪ್ರಕರಣವನ್ನು ಬಿಜೆಪಿ ರಾಜಕೀಯಕ್ಕೆ ಬಳಸಿಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲೂ ಪರೇಶ್ ಮೇಸ್ತಾ ಪ್ರಕರಣ ಮುನ್ನೆಲೆಗೆ ತರುತ್ತಿದೆ ಎಂದು ಆರೋಪಿಸಿದರು. ಒಂದು ಚುನಾವಣಾ ಪ್ರಚಾರಕ್ಕೆ ಹೋದವರು ಬಿಜೆಪಿ ಮಾತಾಡೋದು ಪರೇಶ್ ಮೇಸ್ತಾ ಪ್ರಕರಣವನ್ನ ಮಾತಾಡ್ತಾರೆ. ಈ ಹಿಂದೆ ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲೂ ಬಿಜೆಪಿ ಗೌರ್ಮೆಂಟ್ ಇತ್ತು, ರಾಜ್ಯದಲ್ಲೂ ಗೌರ್ಮೆಂಟ್ ಸರ್ಕಾರ ಇದ್ದಾವಾಗ ಪರೇಶ್ ಮೇಸ್ತಾನ ಕುಟುಂಬಕ್ಕೆ ಯಾವುದೇ 1 ಪೈಸೆ ನಯಾ ಪೈಸೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ಸಹಾಯ ಮಾಡಲಿಲ್ಲ. ಆದರೆ ಪ್ರತಿಯೊಂದು ಚುನಾವಣೆಯಲ್ಲೂ ಸಹ ಪರೇಶ್ ಮೇಸ್ತಾನ ಹೆಸರು ಹೇಳಿ ಅವರು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಅದು ಸಹ ಇವರಿಗೆ ಈಗ ಮುಂದಿನ ದಿನದಲ್ಲಿ ಅವರಿಗೆ ಹಿನ್ನಡೆ ಆಗ್ತದೆ ಅಂತೇಳಿ ನಾನು ಇನ್ನು ಕಳೆದ 30 ವರ್ಷಗಳಿಂದ ಬಿಜೆಪಿ ಸಂಸದರಿಂದ ಜಿಲ್ಲೆಯ ಅಭಿವೃದ್ಧಿ ಶೂನ್ಯ. ಆ ಕಾರಣದಿಂದ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ಲಿಂಬಾಳ್ಕರ್ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು. ಈ ಸಂದರ್ಭದಲ್ಲಿ ನಾವು ತಪ್ಪು ರಾಮ ಮಂದಿರವನ್ನು ಎಲ್ಲರೂ ಗೌರವಿಸಬೇಕು, ಭಕ್ತಿಯಿಂದ ಅದನ್ನು ಪೂಜಿಸಬೇಕು ಅಂತ ಹೇಳಿ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಬಾರದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದನ್ನು ಬಿಜೆಪಿಯವರು ಬಳಸ್ಕೊಳ್ತಾ ಇದ್ದಾರೆ. ಅವರು ಮುಂದಿನ ದಿನದಲ್ಲಿ ಅದರ ಚುನಾವಣೆಯಲ್ಲಿ ಅವರಿಗೆ ಉತ್ತರ ಅವರಿಗೆ ಸಿಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಅತಿಕ್ರಮಣ ಸಮಸ್ಯೆ ಬಗೆಹರಿಸಲು ಇನ್ನೂ ಸಾಧ್ಯವಾಗಿಲ್ಲ. ಅಭಿವೃದ್ಧಿ ಕೆಲಸ ಮಾಡದೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಎಂದು ಇದೇ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ನುಡಿದಂತೆ ನಡೆದಂತ ಪಕ್ಷ ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ನಾವು ಚುನಾವಣಾ ಪೂರ್ವದಲ್ಲಿ ಏನು 5 ಗ್ಯಾರಂಟಿಗಳನ್ನು ಹೇಳಿದ್ವಿ ಅದನ್ನ ನಾವು ನುಡಿದಂತೆ ನಡೆದಿದ್ದೇವೆ, ಜನರಿಗೆ ತಲುಪಿಸಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಯುವ ನಿಧಿ ಅಂತ ಒಂದು ಕಾರ್ಯಕ್ರಮ ಇವತ್ತು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಯೂತ್ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾದ ವಿನಾಯಕ್ ಶೆಟ್ಟಿ, ಸೂರಜ್ ನಾಯ್ಕ್, ಅಜರ್, ಅಹಮದ್ ಆಸಿಫ್, ಸರ್ಫರ್ ಶೇಖ್, ಫಹದ್ ಖಾನ್, ಸಿದ್ದಲಿಂಗೇಶ್ ಹಿರೇಮಠ್, ಶೈಲೇಶ್ ಗಾಂಧಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ
ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಸಾಹೇಬ್ರವರು ಈಗಾಗಲೇ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಈ 5 ಗ್ಯಾರಂಟಿಗಳನ್ನು ಕೇಂದ್ರದಲ್ಲಿ ಅಧಿಕಾರ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಕೂಡಲೇ ಮತದಾರರಿಗೆ ನಾವು ತಲುಪಿಸ್ತೇವೆ ಅಂತೇಳಿ ಈಗಾಗಲೇ ಘೋಷಣೆಗಳನ್ನು ಮಾಡಿದ್ದಾರೆ. ಶ್ರೀ ಗುರುಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಶಿರಸಿಯ ಮಾರಿಕಾಂಬಾದೇವಿ ಜಾತ್ರೆ ಪ್ರಯುಕ್ತ ಶಿರಸಿಯ ನಗರಸಭೆ ಪಕ್ಕ ವಿಕಾಸಾಶ್ರಮದ ಜಾಗಿಯಲ್ಲಿ ನಾ ಡ್ರೈವರ ಅಕಿ ನನಲವರ ಫುಲ್ ಕಾಮಿಡಿ ನಾಟಕ ಏಪ್ರಿಲ್ 26ರಿಂದ ಪ್ರತಿದಿನ 2 ಆಟಗಳು ಸಂಜೆ 6:15ಕ್ಕೆ ಹಾಗೂ ರಾತ್ರಿ 9:30ಕ್ಕೆ. ಚಲನಚಿತ್ರ ನಟಿ ಕನಕಲಕ್ಷ್ಮಿ ಶಿರಸಿಯವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದು, ಈ ನಾಟಕದಲ್ಲಿ ಆನಂದ್ ಪತ್ತಾಲ್, ರಿಯಾಜ್ ಕರಜಗಿ, ಸಿದ್ದು ಬೀಳಿಗಿ, ಮೇಘನಾ ದಾವಣಗೆರೆಯವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅಂತೆಯೇ ಪಾಪು ಕಲ್ಲೂರ್, ಸಂಕೇತ್ ಮಂಗಳೂರು, ಬಾಬಣ್ಣ ಬನ್ನೂರ್ ಹಾಗೂ ಮೇಘರಾಜ್ ಜಾಲಿಹಾಳ ಇವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಟಿಕೆಟ್ ದರ 120 ರೂಪಾಯಿಗಳು ಮಾತ್ರ. ದಿವಂಗತ ಕೃಷ್ಣಮೂರ್ತಿ ಶಾಸ್ತ್ರಿ ಶೆಲವೇಡಿ ಕೃತ ನಾ ಡ್ರೈವರ ಅಕಿ ನನಲವರ ಫುಲ್ ಕಾಮಿಡಿ ನಾಟಕ ಇಂದೇ ಭೇಟಿ ನೀಡಿ ನೋಡಿ ಆನಂದಿಸಿ. ಫುಲ್ ಕಾಮಿಡಿ ನಾಟಕ ನಾ ಡ್ರೈವರ ಅಕಿ ನನಲವರ.